ಕರ್ಮಾಣ್ಯೇವಾಧಿಕಾರಸ್ತೆ ಮಾ ಫಲೆ ಸುಖದಾಚನ ಮಾ ಕರ್ಮ ಫಲಹೇತುರ್ಭು ಮಾತೆ ಸಂಗೋಷ್ವ ಕರ್ಮಾಣಿ. ಈ ಒಂದು ಶ್ಲೋಕದಲ್ಲೇ ನಮ್ಮ ಜೀವನ ಮೊತ್ತ ಅಡಗಿದೆ. ಯಾಕಂದರೆ ನಾವು ತುಂಬ ಸರಿ ಬೇಜಾರಲ್ಲಿರ್ತೀವಿ. ನಾನು ಎಷ್ಟು ಕಷ್ಟಪಡ್ತಿದ್ರೂ ಫಲಿತ ಸಿಗ್ತಿಲ್ವಲ್ಲ, ಯಾಕೆ ನನಗೆ ಮಾತ್ರ ಇಷ್ಟು ಕಷ್ಟ ಬರ್ತಿದೆ ಅಂತ. ಈ ಪ್ರಶ್ನೆ, ಈ ನೋವು ನಮ್ಮಲ್ಲಿ ತುಂಬ ಜನರಿಗೆ ಇದೆ. ನಮ್ಮ ಜೀವನದಲ್ಲಿ ಏನು ನಡೀತಿದೆಯೋ ನೋಡಿ ನಾವು ದುಃಖ ಪಡ್ತಿರ್ತೀವಿ. ಆದರೆ ಈ ದಿನ ನಾವು ನೋಡ್ತಿರೋದು ಪಾಸ್ಟಲ್ಲಿ ನಾವು ಹಾಕಿರೋ ಬೀಜಗಳೇ ಅನ್ನೋದನ್ನ ನಾವು ಮರ್ತೋಗ್ತಿದ್ದೀವಿ. ಇದು ಶಿಕ್ಷೆ ಅಲ್ಲ, ಇದು ಶಿಕ್ಷಣ. ಇದು ಯಾರೋ ಬರೆದಿರೋ ಕಥೆ ಅಲ್ಲ, ಇದು ನಾವೇ ಬರ್ಕೊಂಡ ನಮ್ಮ ಕರ್ಮ ರಹಸ್ಯ. ಇದು ಯೂನಿವರ್ಸ್ ನಮ್ಮ ಕೋರಿಕೆನ ಕೇಳ್ತಾ ಇಲ್ವಾ ಅನ್ನೋ ವಿಷಯ ಅಲ್ಲ, ಹೇಗೆ ನಾವು ಮಾಡಿರೋ ಕೆಲಸ ಪ್ರತಿಧ್ವನಿಸ್ತು ಅನ್ನೋದೇ ನಿಜವಾದ ವಿಷಯ. ಈ ವಿಡಿಯೋದಲ್ಲಿ ಈ ಶ್ಲೋಕವನ್ನು ಒಂದೊಂದೇ ಪಾಯಿಂಟಾಗಿ ಅರ್ಥ ಮಾಡ್ಕೊಳ್ತಾ ವೇದಗಳು, ಭಗವದ್ಗೀತಾ ಅನುಭವಗಳ ಜೊತೆ ಸೇರಿಸಿ ಈ ಕರ್ಮ ರಹಸ್ಯವನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಇದು ನಿಮ್ಮ ಜೀವನವನ್ನು ಸಫರಿಂಗಿಂದ ಶಾಂತಿಯ ಕಡೆಗೆ, ಡಿಸ್ಟರ್ಬೆನ್ಸಿಂದ ಜ್ಞಾನ ಮಾರ್ಗಕ್ಕೆ ಕರ್ಕೊಂಡೋಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಟಾಪಿಕ್ಗೆ ಹೋಗೋಕ್ಕೆ ಮುಂಚೆ ನಿಮ್ಮ ಸಪೋರ್ಟಾಗಿ ಒಂದು ಲೈಕ್ ಮಾಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಮೊದಲು ನಾವು ಕರ್ಮ ಅಂದರೆ ಏನು ಅನ್ನೋದನ್ನ ಎಲ್ರಿಗೂ ಅರ್ಥ ಆಗೋ ಹಾಗೆ ಕ್ಲಿಯರಾಗಿ ತಿಳ್ಕೊಳ್ಳೋಣ. ಬಹುಶಃ ನೀವು ಚಿಕ್ಕ ವಯಸ್ಸಿಂದ ತುಂಬ ಸರಿ ಒಂದು ಮಾತನ್ನು ಕೇಳಿರ್ತೀರ ಆ್ಯಂಡ್ ನೀವು ಸಹ ಯಾವಾಗಾದರೂ ಹೇಳೇ ಇರ್ತೀರ, ಇದೆಲ್ಲ ನನ್ನ ಕರ್ಮ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ನನ್ನ ಜೀವನ ಹೀಗೆ ಆಗೋಯ್ತು ಅಂತ. ಆದರೆ ಅಸಲಿಗೆ ಕರ್ಮ ಅಂದರೆ ಏನು? ಕರ್ಮ ಅಂದರೆ ಪಾಪ ಅಲ್ಲ, ಕರ್ಮ ಅಂದರೆ ಶಾಪ ಸಹ ಅಲ್ಲ. ಕರ್ಮ ಅಂದರೆ ನೀವು ಮಾಡೋ ಪ್ರತಿ ಆಲೋಚನೆ, ನೀವು ಮಾತಾಡೋ ಪ್ರತಿ ಮಾತು, ನೀವು ಮಾಡೋ ಪ್ರತಿ ಕೆಲಸ. ನಮಗೆ ಗೊತ್ತಿಲ್ಲದೇ ನಮ್ಮ ಆಲೋಚನೆಗಳು ನಮ್ಮ ಫಲಿತಗಳನ್ನ ರೆಡಿ ಮಾಡುತ್ತೆ. ನೀವೊಂದು ಒಳ್ಳೆ ಪಾಸಿಟಿವ್ ಥಾಟ್ಸಲ್ಲಿದ್ದರೆ ಅದೊಂದು ವೈಬ್ರೇಷನ್ ಆಗಿ ಯೂನಿವರ್ಸ್ಗೆ ಹೋಗುತ್ತೆ. ಆ ವೈಬ್ರೇಷನ್ಸ್ ಮತ್ತೆ ನಿಮ್ಮ ಜೀವನವನ್ನು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸಿಂದ ಟಚ್ ಮಾಡುತ್ತೆ. ಹಾಗೆ ನೀವು ಯಾವಾಗಲೂ ನೆಗೆಟಿವ್ ಥಾಟ್ಸಿಂದ ಇದ್ದರೆ, ಅಂದರೆ ಅಸಹ್ಯ, ಕೋಪ, ದ್ವೇಷ ಹುಟ್ಟಿಸೋ ಮಾತುಗಳನ್ನ ಮಾತಾಡಿದ್ರೆ ಅವು ಸಹ ಒಂದು ತರಂಗದಂತೆ ಈ ಯೂನಿವರ್ಸ್ಗೆ ಹೋಗುತ್ತೆ. ಪುರಾಣ ಭಾಷೆಯಲ್ಲಿ ಇದನ್ನು ವಾಕ್ಶಕ್ತಿ ಅಂತಾರೆ, ವೇದ ಭಾಷೆಯಲ್ಲಿ ಕರ್ಮಶಕ್ತಿ ಅಂತಾರೆ, ಸಾಂಕೇತಿಕ ಭಾಷೆಯಲ್ಲಿ ಐಡೆಂಟಿಟಿ ಫ್ರೀಕ್ವೆನ್ಸಿ ಅಂತಾರೆ. ಆದರೆ ಇದೊಂದು ಹೊಸ ಐಡಿಯಾ ಅಲ್ಲ ಆ್ಯಂಡ್ ಯೂನಿವರ್ಸ್ನ ಮ್ಯಾನಿಫೆಸ್ಟೇಷನ್ ಸಹ ಅಲ್ಲ. ಈ ಭಾವನೆಗಳ ಬಗ್ಗೆ ವೇದಗಳಲ್ಲಿ 1000 ವರ್ಷಕ್ಕಿಂತ ಮುಂಚೆಯಿಂದಾನೇ ಇದೆ. ರಿತಂ ಚ ಸತ್ಯಂ ಚ ಅಭಿದ ತಪಸ್ಸು ಅಧಿಜಾಯತೆ ಅಂತ ಋಗ್ವೇದ ಹೇಳುತ್ತೆ. ಅದರ ಅರ್ಥ ಈ ಸೃಷ್ಟಿಯಲ್ಲಿ ಆಗೋ ಪ್ರತಿಸ್ಪಂದನೆ ನಾವು ಹಾಕ್ತಿರೋ ತರಂಗಗಳೇ ಅಂತ. ಇದು ಒಂದು ಸ್ಪಿರಿಚುವಲ್ ಕ್ವಾಲಿಟಿ ಅಲ್ಲ, ಇದು ಯೂನಿವರ್ಸಲ್ಲಿ ಆಗ್ತಿರೋ ಸೈಂಟಿಫಿಕ್ ಪ್ರಾಸೆಸ್. ಈ ಭಾವನೆನ ಇನ್ನೂ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳ್ತಾರೆ, ಯಥಾ ಮಂ ಪ್ರವಂದ್ಯಂತೆ ತನ್ಸ್ತದೈವ ಭಜಾಮ್ಯಹಂ ಅಂತ. ಅಂದರೆ ಇದರ ಅರ್ಥ, ಹೇಗೆ ನನ್ನ ಕರೀತಿರೋ ನಾನು ಹಾಗೆ ಸ್ಪಂದಿಸ್ತೀನಿ ಅಂತ. ಅಂದರೆ ನೀವು ಯೂನಿವರ್ಸ್ಗೆ ಯಾವ ತರಂಗನ ಕಳಿಸ್ತೀರೋ ಅದೇ ತರಂಗ ಮತ್ತೆ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಅರ್ಥ. ನಾವು ಒಂದನ್ನು ಆಲೋಚಿಸ್ತೀವಿ, ಅದು ಒಂದು ವೈಬ್ರೇಷನ್ನ ರೀತಿ ಗಾಳಿಯಲ್ಲಿ ಹೋಯಿತು, ಆ ತರಂಗ ವಿಶ್ವ ಚೈತನ್ಯದಲ್ಲಿ ಸೇರ್ತು, ಮತ್ತೆ ಅದೇ ತರಂಗ ಒಂದು ಫಲಿತವಾಗಿ ನಮ್ಮ ಜೀವನಕ್ಕೆ ಬಂತು. ಹಾಗಾಗಿನೇ ಪುರಾಣಗಳು ಹೇಳುತ್ತೆ, ನಿಮ್ಮ ಕರ್ಮ ನಿಮ್ಮ ಮುಂದೆ ನಡೆಯುತ್ತೆ ಅಂತ. ನಿಮ್ಮ ಮಾತುಗಳು ನಿಮ್ಮನ್ನು ಫಾಲೋ ಆಗುತ್ತೆ, ನಿಮ್ಮ ಆಲೋಚನೆಗಳು ನಿಮ್ಮ ಭವಿಷ್ಯತ್ತಾಗಿ ಬದಲಾಗ್ತಿದೆ. ನೀವು ಹಾಕಿದ್ದು ಮತ್ತೆ ನಿಮಗೆ ಬರುತ್ತೆ. ಇದು ಶಾಪ ಅಲ್ಲ, ಶುದ್ಧವಾದ ವ್ರತ ಅಂತ. ಇವಾಗ ನೀವು ಹೇಳಿ, ನೀವು ನಾಳೆ ಎಂತಹ ಜೀವನ ನೋಡಬೇಕು ಅಂದ್ಕೊಳ್ತಿದ್ದೀರಾ ಆ್ಯಂಡ್ ಇವಾಗ ಎಂತಹ ಆಲೋಚನೆಗಳನ್ನ ಮಾಡ್ತಿದ್ದೀರಾ? ಈ ಪ್ರಶ್ನೆಗೆ ಉತ್ತರನೇ ನಿಮ್ಮ ಕರ್ಮ. ನಮ್ಮಲ್ಲಿ ತುಂಬ ಜನ ಹೀಗೆ ಹೇಳ್ತಿರ್ತಾರೆ, ನಾನು ತುಂಬ ಒಳ್ಳೆಯವನು, ನಾನು ಎಂತಹ ತಪ್ಪು ಮಾಡಿಲ್ಲ, ಆದರೆ ಈ ಪ್ರಾಬ್ಲಮ್ಸ್ ಎಲ್ಲ ನನಗೆ ಯಾಕೆ ಬರ್ತಿದೆ ಅಂತ. ಇದರ ಬಗ್ಗೆ ನೀವೊಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು. ನೀವು ಒಳ್ಳೆತನದಿಂದ ಇದ್ದರೆ ನಿಮ್ಮ ಒಳ್ಳೆತನ ಯಾವತ್ತಿಗೂ ವೇಸ್ಟ್ ಆಗಲ್ಲ. ಆದರೆ ನೀವು ಒಳ್ಳೆ ಕೆಲಸ ಮಾಡಿದಾಗ ತಕ್ಷಣ ಫಲಿತ ಬರಬೇಕು ಅಂದ್ಕೊಂಡ್ರೆ ಅದೇ ಸಮಸ್ಯೆ. ಇಲ್ಲಿ ನೀವು ಒಂದು ವಿಷಯನ ಅಬ್ಸರ್ವ್ ಮಾಡಬೇಕು. ಒಳ್ಳೆ ಕೆಲಸನ ಫಲಿತಕ್ಕೋಸ್ಕರ ಮಾಡಿದ್ರೆ ಅದು ಒಪ್ಪಂದದಂಥದ್ದು. ಆದರೆ ನೀವು ಅದೇ ಕೆಲಸನ ಪ್ರೀತಿಯಿಂದ ಮಾಡಿದ್ರೆ ಅದೇ ನಿಜವಾದ ಪುಣ್ಯ. ಇಲ್ಲಿ ವಿಷಯ ಏನಂದರೆ, ನೀವು ಮಾಡಿರೋ ಒಳ್ಳೆ ಕೆಲಸ ನಿಮಗೆ ತಕ್ಷಣ ಕಾಣಿಸ್ದೇ ಇರ್ಬೋದು, ಅದೇ ರೂಪದಲ್ಲಿ ನಿಮಗೆ ಬರದೇ ಹೋಗ್ಬೋದು ಸಹ. ಆದರೆ ವಿಶ್ವ ಅದನ್ನು ಯಾವತ್ತಿಗೂ ಮರ್ತೋಗಲ್ಲ. ನಿಮಗೆ ಬೇಕಾದ ಸಮಯದಲ್ಲಿ ನೀವು ಅಂದ್ಕೊಳ್ದೇ ಇರೋ ರೂಪದಲ್ಲಿ ಅದು ಮತ್ತೆ ನಿಮ್ಮ ಬಳಿ ಬರುತ್ತೆ. ಅದನ್ನೇ ಕರ್ಮ ಫಲಿತ ಅಂತ ಹೇಳ್ತಾರೆ. ಇದರ ಬಗ್ಗೆ ಇವಾಗ ಒಂದು ಚಿಕ್ಕ ಎಕ್ಸಾಂಪಲ್ ನೋಡೋಣ.
ಒಬ್ಬ ರೈತ ತನ್ನ ಹೊಲದಲ್ಲಿ ಬಿತ್ತನೆ ಮಾಡ್ತಾರೆ. ಅದು ಭೂಮಿಯಲ್ಲಿ ಸ್ಟಕ್ ಆಗೋಯ್ತು. ಆದರೆ ಮಳೆ ಬಂದಿಲ್ಲ, ಬಿಸಿಲು ಮಾತ್ರನೇ ಇದೆ. ಆದರೆ ಆ ರೈತ ನಿರಾಸೆ ಪಡಲಿಲ್ಲ. ದಿನ ನೀರು ಹಾಕಿದ್ರು, ಶ್ರಮಿಸಿದ್ರು. ಸ್ವಲ್ಪ ದಿನಗಳಲ್ಲೇ ಮೊಳಕೆ ಬಂತು, ಎಲೆಗಳು ಬಂತು, ಕೊನೆಗೆ ಅದರಿಂದ ಫಲಿತ ಸಹ ಬಂತು. ಆದರೆ ಈ ಕಥೆ ಕೇವಲ ರೈತನ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಜೀವನದ ಬಗ್ಗೆನೇ. ನಾವು ಮಾಡೋ ಒಳ್ಳೆ ಕೆಲಸಗಳು ಸಹ ಈ ಬಿತ್ತನೆಯಂಥದ್ದೇ. ಫಲಿತಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಆದರೆ ಪ್ರೀತಿಯಿಂದ ಆಸೆ ಇಲ್ಲದೆ ಮಾಡಿದ್ರೆ ಫಲಿತ ಖಂಡಿತ ಬರುತ್ತೆ. ಇವತ್ತು ಅಲ್ಲ, ನಾಳೆ ಅಲ್ಲ, ಆದರೆ ನಿಮಗೆ ಅವಶ್ಯಕತೆ ಇದ್ದ ಸಮಯದಲ್ಲಿ ಖಂಡಿತ ಬರುತ್ತೆ. ಅದೇ ನಿಜವಾದ ನ್ಯಾಯ, ಅದೇ ನಿಜವಾದ ವಿಶ್ವವಿಧಾನ, ಅದೇ ನಿಜವಾದ ಕರ್ಮ ರಹಸ್ಯ. ನೀವು ಇವಾಗ ಅನುಭವಿಸ್ತಿರೋ ಜೀವನ ಒಂದು ದಿನದ್ದು ಅಲ್ಲ, ಅದು ಎಷ್ಟೋ ದಿನಗಳು, ಎಷ್ಟೋ ಆಲೋಚನೆಗಳು, ಎಷ್ಟೋ ನಿರ್ಣಯಗಳ ಫಲಿತ. ಒಂದು ಸರಿ ಥಿಂಕ್ ಮಾಡಿ, ಒಂದು ವ್ಯಕ್ತಿ ಪ್ರತಿದಿನ ಒಂದೊಂದೇ ಇಟ್ಟಿಗೆ ಕಲ್ಲುಗಳನ್ನ ಜೋಡಿಸಿ ಗೋಡೆ ಕಟ್ತಾರೆ. ಒಂದು ದಿನ ಹಾಕಿರೋ ಇಟ್ಟಿಗೆಯಿಂದ ಏನೂ ಬದಲಾಗಲ್ಲ. 2 ದಿನ ಕಂಟಿನ್ಯೂ ಮಾಡಿದ್ರೂ ಗೋಡೆ ಕಾಣಿಸಲ್ಲ. ಆದರೆ ಪ್ರತಿದಿನ ಕಟ್ಟಿದ್ರೆ ಈ ಇಟ್ಟಿಗೆ ಕಲ್ಲಿಂದ ಕೆಲವು ದಿನಗಳಲ್ಲೇ ಗೋಡೆ ನಿರ್ಮಾಣ ಆಗುತ್ತೆ, ಕೆಲವು ಮಂತ್ಸಲ್ಲಿ ಮನೆ ಆಗುತ್ತೆ. ನಮ್ಮ ಜೀವನ ಸಹ ಅದೇ ರೀತಿಯೇ. ನಾವು ಯಾವಾಗಲೂ ಹೇಳಿರೋ ಒಳ್ಳೆ ಮಾತು, ಯಾವಾಗಲೂ ಮಾಡಿರೋ ಹೆಲ್ಪ್, ಯಾವಾಗಲೂ ನಂಬಿದ ಧರ್ಮ, ಇವೆಲ್ಲ ನಮ್ಮ ಆಲೋಚನೆಯ ಬಿತ್ತನೆಗಳು. ನೀವು ಜೋಡಿಸೋದು ಒಂದೊಂದೇ ಇಟ್ಟಿಗೆ ಕಲ್ಲಲ್ಲ, ನೀವು ಮಾಡೋ ಪ್ರತಿ ಆಲೋಚನೆ ನಿಮ್ಮ ಭವಿಷ್ಯದಲ್ಲಿರೋ ಜೀವನವನ್ನು ನಿರ್ಣಯಿಸುತ್ತೆ. ಫಲಿತ ತಕ್ಷಣ ಕಾಣಿಸದೇ ಇರ್ಬೋದು, ಆದರೆ ಪ್ರತಿ ಆಲೋಚನೆ, ಪ್ರತಿ ಕಾರ್ಯ ನಿಮ್ಮೊಳಗೆ ಚೇಂಜಸ್ನ ಉಂಟು ಮಾಡುತ್ತೆ. ಅದು ನಿಮ್ಮನ್ನ ಸ್ಲೋ ಆಗಿ ಟರ್ನ್ ಮಾಡಿ ನಿಮ್ಮ ಪಾತ್ನ ಬದಲಾಯಿಸ್ಬೋದು, ಇಲ್ಲ ನೀವು ಆ ದಾರಿಯಲ್ಲಿ ನಡೆಯೋ ವಿಧಾನವನ್ನು ಬದಲಾಯಿಸ್ಬೋದು. ಅದಕ್ಕೆ ಪ್ರತಿ ಕೆಲಸ ಪ್ರೀತಿಯಿಂದ ಮಾಡಿ, ಪ್ರತಿ ಮಾತನ್ನು ಶಾಂತಿಯಿಂದ ಮಾತಾಡಿ, ಪ್ರತಿ ಆಲೋಚನೆಗಳನ್ನ ಸ್ಪಷ್ಟವಾಗಿ ಶುದ್ಧವಾಗಿ ಆಲೋಚಿಸಿ. ಯಾಕಂದರೆ ನೀವು ಪ್ರತಿದಿನ ಚೂಸ್ ಮಾಡ್ತಿರೋ ಆ ಚಿಕ್ಕ ಮಾರ್ಗನೇ ನಾಳೆ ನೀವು ತಲುಪೋ ಡೆಸ್ಟಿನೇಷನ್ ಆಗುತ್ತೆ. ಈಗಲೇ ನಿಮ್ಮಲ್ಲಿ ತುಂಬ ಜನರಿಗೆ ಒಂದು ಪ್ರಶ್ನೆ ಬರ್ಬೋದು, ನಾನು ಮಾಡಿರೋ ಮಿಸ್ಟೇಕ್ಸ್ಗೆ ತಪ್ಪದೇ ಶಿಕ್ಷೆ ಅನುಭವಿಸಬೇಕಾ ಅಂತ. ಆದರೆ ಮಿಸ್ಟೇಕ್ಸ್ ಯಾವಾಗಲೂ ಮಿಸ್ಟೇಕ್ಸೇ. ಮನಸ್ಸಿಗೆ ಗೊತ್ತಿಲ್ಲದೆ ಭಾವೋದ್ವೇಗದಲ್ಲಿ ತಗೊಂಡ ನಿರ್ಣಯಗಳು, ಯಾವುದೋ ಸಂದರ್ಭಗಳಲ್ಲಿ ನೋವು ಉಂಟು ಮಾಡಿರೋ ಮಾತುಗಳು, ಅವು ಮನುಷ್ಯನ ಸ್ವಭಾವದಲ್ಲಿ ಆಗ್ಬೋದು. ಆದರೆ ಅದರ ಅರ್ಥ ತಪ್ಪು ಸರಿಯಾದದ್ದು ಅಂತ ಅಲ್ಲ. ಮಿಸ್ಟೇಕ್ಸ್ ಯಾವಾಗಿದ್ರೂ ಮಿಸ್ಟೇಕ್ಸೇ. ಅದಕ್ಕೆ ಜೀವನ ನಮ್ಮನ್ನ ಆ ತಪ್ಪನ್ನು ಫೇಸ್ ಮಾಡು ಅನ್ನುತ್ತೆ, ಆ ಮಿಸ್ಟೇಕ್ಸಿಂದ ಕಲ್ತ್ಕೋ ಅನ್ನುತ್ತೆ. ಯಾವಾಗ ನಾವು ಮಾಡಿರೋ ತಪ್ಪನ್ನು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊಳ್ತೀವೋ, ಅದನ್ನು ಸರಿಪಡಿಸೋಕೆ ಪ್ರಯತ್ನಿಸ್ತೀವೋ, ಆವಾಗಲೇ ಹೊಸ ಜೀವನ ಶುರುವಾಗುತ್ತೆ. ಶುದ್ಧವಾಗಿ ಬದಲಾಗಬೇಕು ಅಂದ್ಕೊಳ್ಳೋದೇ ಮೊದಲನೇ ಮಾರ್ಗ. ಯಾರು ಶಾಶ್ವತವಾಗಿ ಮಿಸ್ಟೇಕ್ಸಲ್ಲಿ ಇರಬೇಕಾದ ಅವಶ್ಯಕತೆ ಇಲ್ಲ. ಯಾವಾಗಾದರೂ ಬದಲಾಗ್ಬೋದು, ಅದು ಇವತ್ತು ಸಹ ಆಗ್ಬೋದು. ಇದರ ಬಗ್ಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳ್ತಾರೆ, ಜ್ಞಾನಾಗ್ನಿನ ಸರ್ವಕರ್ಮಾನೇ ಭಸ್ಮಶತ್ ಕುರುತೆ ಅಂತ. ಅಂದರೆ ಜ್ಞಾನ ಅನ್ನೋ ಒಳಗಿನ ಬೆಳಕು ನಾವು ಪಾಸ್ಟಲ್ಲಿ ಮಾಡಿರೋ ಮಿಸ್ಟೇಕ್ಸ್ನ, ನಮ್ಮಲ್ಲಿ ಬರೋ ನೆಗೆಟಿವ್ ಥಾಟ್ಸ್ನ ಪೂರ್ಣವಾಗಿ ಭಸ್ಮ ಮಾಡಬಲ್ಲದು ಅಂತ. ಶ್ರೀಕೃಷ್ಣನು ಎಡಿಕ್ಷನ್ಸಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದರ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ, ತುಂಬ ಯೂಸ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಇರುತ್ತೆ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನೀವು ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಅಂದ್ಕೊಂಡ್ರೆ ಬದಲಾವಣೆ ಅಸಾಧ್ಯ ಅಲ್ಲ. ನೀವು ನಿಜವಾಗ್ಲೂ ಬದಲಾದರೆ ಪಾಸ್ಟ್ ನಿಮ್ಮ ಮೇಲೆ ನೆರಳಾಗಿ ಇರಲ್ಲ, ಆ ವಿಧಿ ನಿಮ್ಮ ಪಾತಾಗಿ ಬದಲಾಗುತ್ತೆ. ಮೌನವಾಗಿ ಮಾರ್ಗ ತೋರಿಸೋ ಗುರುವಿನ ಹಾಗೆ ಇರುತ್ತೆ. ಯಾವತ್ತಿಗೂ ಮರ್ತೋಗ್ಬೇಡಿ, ಈ ದಿನ ನೀವು ಹೇಗೆ ಹೋಗ್ತಿದ್ದೀರೋ ಅದೇ ನೀವು ನಾಳೆ ಇರೋ ದಿಕ್ಕು. ಇದು ಕರ್ಮಶಾಸ್ತ್ರ ಅಲ್ಲ, ಇದು ಜೀವನದ ಮೇಲೆ ನಿಜವಾದ ಆಸೆ. ನೀವು ಇವಾಗ ಮಾಡೋ ಒಂದು ಒಳ್ಳೆ ಆಲೋಚನೆ, ಒಂದು ಒಳ್ಳೆ ಕೆಲಸ ನಿಮ್ಮ ಜೀವನಕ್ಕೆ ಮಾತ್ರ ಅಲ್ಲ, ನಿಮ್ಮ ಸುತ್ತ ಇರೋರಿಗೆ ಸಹ ಮಾರ್ಗವನ್ನು ತೋರಿಸುತ್ತೆ. ಅದಕ್ಕೆ ಬದಲಾವಣೆಯನ್ನು ಶುರು ಮಾಡಿ, ಇವಾಗಲೇ, ಇಲ್ಲೇ, ನಿಮ್ಮಿಂದಾನೆ. ನಮ್ಮ ಜೀವನದಲ್ಲಿ ಕೆಲವು ದಿಕ್ಕುಗಳು ಅಸಹನೆಯಿಂದ ಇರುತ್ತೆ. ಏನು ಮಾಡಿದ್ರೂ ಅಡ್ಜಸ್ಟ್ ಆಗ್ತಿಲ್ಲ, ಎಷ್ಟು ಚೆನ್ನಾಗಿ ಬದುಕಿದ್ರೂ ಸಮಸ್ಯೆಗಳೇ ಎದುರಾಗ್ತಿವೆ, ಯಾವಾಗಲೂ ಸ್ಯಾಡ್ನೆಸ್ಸಲ್ಲೇ ಮುಳುಗೋಗ್ತಿದ್ದೀವಿ. ಆವಾಗ ಮನಸ್ಸಲ್ಲಿ ಒಂದೇ ಮಾತು ಬರುತ್ತೆ, ನಾನೇನು ತಪ್ಪು ಮಾಡಿದೆ, ನನಗೆ ಯಾಕೆ ಇಂತಹ ಶಿಕ್ಷೆ ಅಂತ. ಆದರೆ ಅಲ್ಲೇ ಒಂದು ನಿಜ ಅಡಗಿದೆ, ಇದು ಶಿಕ್ಷೆ ಅಲ್ಲ, ಇದು ಬದಲಾವಣೆ. ಪೇನ್ ಯಾವಾಗಲೂ ಶತ್ರು ಅಲ್ಲ, ಪೇನ್ ಯಾವಾಗಲೂ ಒಂದು ಟೀಚರ್ ಇದ್ದಂತೆ. ನಮ್ಮಲ್ಲಿ ಅಡಗಿರೋ ನಿಜವಾದ ಬಲವನ್ನು ಹೊರಗೆ ತೆಗೆಯೋಕೆ ಪ್ರತಿ ಪ್ರಾಬ್ಲಮ್ ಮುಂದೆ ಬರುತ್ತೆ. ನಿಜವಾಗ್ಲೂ ನೋಡಿದ್ರೆ ನಮ್ಮ ಜೀವನ ನಮ್ಮ ಪಾಪಗಳ ತೀರ್ಪು ಹೇಳೋ ಕೋರ್ಟ್ ಅಲ್ಲ, ನಮ್ಮ ಆತ್ಮವನ್ನು ಇಂಪ್ರೂವ್ ಮಾಡೋ ಒಂದು ಪ್ರಯೋಗಶಾಲೆ. ಇಲ್ಲಿ ಪ್ರತಿ ಅನುಭವ ನಮಗೆ ಹೊಸ ದಾರಿಯನ್ನು ತೋರಿಸೋಕ್ಕೆ ಬರುತ್ತೆ.
ಒಂದು ಸರಿ ನಾವು ತಪ್ಪು ಮಾಡಿದ್ರೆ ಅದು ಶಾಶ್ವತವಾಗಿ ಶಿಕ್ಷೆ ಅಲ್ಲ, ನಿನ್ನ ಜೀವನದೊಳಗೆ ಮತ್ತೆ ಹೆಜ್ಜೆ ಇಡು ಅಂತ ಹೇಳೋ ಚಾನ್ಸ್. ಪ್ರತಿ ಟರ್ನ್ ಈಸ್ ಅ ಪೀಸ್ ಆಫ್ ಚೇಂಜ್. ಇವಾಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರ್ಬೋದು, ನಾನು ಕೋರ್ಕೊಳ್ತಿರೋದು ಯಾಕೆ ನಡೀತಿಲ್ಲ ಅನ್ನೋ ಪ್ರಶ್ನೆ. ಸ್ವಲ್ಪ ಅಬ್ಸರ್ವ್ ಮಾಡಿ. ನಮ್ಮ ಕೋರಿಕೆಗಳು ಬೇರೆ, ನಮ್ಮ ಆಲೋಚನೆಗಳು ಬೇರೆ, ನಮ್ಮ ಕಾರ್ಯಗಳು ಬೇರೆ. ಮನಸ್ಸು ಯಾವುದೋ ದಿಕ್ಕಲ್ಲಿ ಆಸೆ ಪಡ್ತಿದ್ರೆ ಮಾತಲ್ಲಿ ಸ್ಪಷ್ಟತೆ ಇರಲ್ಲ, ಕೆಲಸದಲ್ಲಿ ಸ್ಥಿರತ್ವ ಇರಲ್ಲ. ಈ ಒಂದು ಕನ್ಫ್ಯೂಷನಲ್ಲಿ ಯೂನಿವರ್ಸ್ಗೆ ನಮ್ಮ ಸಂದೇಶಗಳು ಸ್ಪಷ್ಟವಾಗಿ ಹೋಗಲ್ಲ. ಯೂನಿವರ್ಸ್ ಮಾತುಗಳಿಗೆ ಮಾತ್ರ ಅಲ್ಲ, ನಮ್ಮ ಅಂತರಂಗ ವೈಬ್ರೇಷನ್ಸ್ಗೆ ಸಹ ಸ್ಪಂದಿಸುತ್ತೆ. ನೀವು ನಿಮ್ಮೊಳಗೆ ಏನನ್ನು ಅನುಭವಿಸ್ತಿದ್ದೀರಾ? ಭಯನ, ಇಲ್ಲ ನಂಬಿಕೆನ, ಇಲ್ಲ ನಿಮ್ಮಲ್ಲಿನ ನಿಜವಾದ ಬದಲಾವಣೆಯನ್ನು? ನೀವು ನಿಜವಾಗ್ಲೂ ಬದಲಾಗಬೇಕು ಅಂದ್ಕೊಂಡ್ರೆ ನಿಮ್ಮ ಪ್ರಯತ್ನ ನಿಸ್ವಾರ್ಥ ಆದರೆ ಯೂನಿವರ್ಸ್ ಲೇಟ್ ಆದರೂ ಸಹ ಮಿಸ್ ಮಾಡದೆ ಸ್ಪಂದಿಸುತ್ತೆ. ಆದರೆ ನಾವು ಫೇಕ್ ಬಿಲೀಫಿಂದ ಅಲ್ಲ, ಶುದ್ಧವಾದ ನಂಬಿಕೆಯಿಂದ ನಂಬಬೇಕು. ಆವಾಗ ನಿಮ್ಮ ಹಾನೆಸ್ಟಿಗೆ ಈ ಯೂನಿವರ್ಸ್ ಆನ್ಸರ್ ಮಾಡುತ್ತೆ, ಸರಿಯಾಗಿ ಸರಿಯಾದ ಸಮಯದಲ್ಲಿ. ಹಾಗಾಗಿ ನೀವು ಅನುಭವಿಸಿದ ನೋವನ್ನು ಶಿಕ್ಷೆಯಾಗಿ ಭಾವಿಸಬೇಡಿ. ನೀವು ತೋರಿಸೋ ಬದಲಾವಣೆಯನ್ನೇ ಮತ್ತೆ ಯೂನಿವರ್ಸ್ ಸಹ ಪ್ರೀತಿಯಿಂದ ನೋಡುತ್ತೆ. ನಿಮ್ಮ ನಂಬಿಕೆನೇ ನಿಮ್ಮ ಜೀವನವನ್ನು ಮತ್ತೆ ನಿರ್ಮಿಸೋ ಮೂಲಧನ. ನಿಮ್ಮ ಬದಲಾವಣೆನೇ ನಿಮ್ಮ ಪಾಸ್ಟ್ನ ಕ್ಯಾರಿ ಮಾಡೋ ಅಂಥ ಒಂದು ಪವರ್. ಇದು ಶಿಕ್ಷೆ ಅಲ್ಲ, ಇದು ಜೀವನದ ದೊಡ್ಡ ಅವಕಾಶ. ಮನುಷ್ಯನ ಜೀವನದಲ್ಲಿ ಕೆಲವು ಮೂಮೆಂಟ್ಸ್ ಇರುತ್ತೆ. ಎಷ್ಟು ಕಷ್ಟಪಟ್ಟರೂ ಫಲಿತ ಕಾಣಿಸಲ್ಲ, ಎಷ್ಟು ಲವ್ ಮಾಡಿದ್ರೂ ನೋವೇ ಬರ್ತಿದೆ. ಆವಾಗ ನಾವು ಒಂದನ್ನು ಮಾತ್ರ ಅಂದ್ಕೊಳ್ತೀವಿ, ಇದು ನನ್ನ ಕರ್ಮ ಆಗಿರುತ್ತೆ ಅಂತ. ಹಾಗಾದರೆ ನೀವು ಈ ಮಾತನ್ನು ನೆನ್ಪಿಟ್ಕೊಳ್ಳಿ, ಕರ್ಮ ಯಾವತ್ತಿಗೂ ಶಾಶ್ವತ ಅಲ್ಲ. ನೀವು ಬದಲಾಗೋದು ಶುರು ಆದ ಕೂಡಲೇ ಕರ್ಮನೂ ಬದಲಾಗುತ್ತೆ. ನಿಮ್ಮ ಭಾವನೆಗಳು ಚೇಂಜ್ ಆದಾಗಲೇ ನಿಮ್ಮಲ್ಲಿ ಶಕ್ತಿ ಚೇಂಜ್ ಆಗುತ್ತೆ. ನಿಮ್ಮಲ್ಲಿ ಶಕ್ತಿ ಚೇಂಜ್ ಆದರೆ ವೈಬ್ರೇಷನ್ಸ್ ಚೇಂಜ್ ಆಗುತ್ತೆ. ವೈಬ್ರೇಷನ್ಸ್ ಚೇಂಜ್ ಆದರೆ ಜೀವನ ಹೊಸ ದಾರಿಗೆ ತಿರುಗುತ್ತೆ. ಇದು ತುಂಬ ವರ್ಷಗಳ ನಂತರ ನಡೆಯೋ ಕತೆ ಅಲ್ಲ, ಇದು ಈ ಲೋಕದಲ್ಲೇ ನೀವು ನೋಡೋಕ್ಕಾಗೋ ಸತ್ಯ. ನಿಮ್ಮ ಬದಲಾವಣೆ ನಿಜವಾಗಿದ್ದರೆ ಚಿಕ್ಕ ಪ್ರಯತ್ನಗಳೇ ಅದ್ಭುತ ಫಲಿತಕ್ಕೆ ಸೀಡ್ ಆಗುತ್ತೆ. ಕೊನೆಯದಾಗಿ ಜೀವನದ ಬಗ್ಗೆ ನಿಜವಾದ 2 ಸತ್ಯಗಳು. 1, ವಿಶ್ವ ಪ್ರತ್ಯೇಕವಾಗಿ ಯಾರನ್ನು ಗಮನಿಸಲ್ಲ. ನಿಮ್ಮ ಆಲೋಚನೆ, ನಿಮ್ಮ ಕಾರ್ಯಗಳು ಹೇಗಿದೆಯೋ ಅವೇ ಮತ್ತೆ ನಿಮ್ಮನ್ನ ಬಂದು ಸೇರುತ್ತೆ. ನಿಮ್ಮ ಕೋರಿಕೆಗಳಿಗಿಂತ ಮುಂಚೆ ನೀವು ಹೇಗಿರ್ತಿದ್ದೀರಾ ಅನ್ನೋದೇ ಯೂನಿವರ್ಸ್ಗೆ ತುಂಬ ಇಂಪಾರ್ಟೆಂಟ್. 2ನೇದು, ನೀವು ಪಾಸ್ಟ್ನ ಬದಲಾಯಿಸೋಕ್ಕಾಗಲ್ಲ, ಆದರೆ ಈ ಕ್ಷಣವನ್ನು ಬದಲಾಯಿಸ್ಬೋದು. ಇವಾಗ ನೀವು ಮಾಡೋ ಚಿಕ್ಕ ಬದಲಾವಣೆನೇ ನಿಮ್ಮ ಭವಿಷ್ಯನ ಬ್ರೈಟ್ ಮಾಡೋ ದೀಪ ಆಗುತ್ತೆ. ನೀವು ಚೇಂಜ್ ಆಗೋ ಮೂಮೆಂಟಿಂದಾನೇ ನಿಮ್ಮ ಕರ್ಮ ಬದಲಾಗೋಕ್ಕೆ ಶುರು ಆಗುತ್ತೆ. ಇದು ಚೇಂಜ್ನ ಎಕ್ಸ್ಪೀರಿಯೆನ್ಸ್ ಮಾಡೋ ಸ್ಥಿತಿ ಅಲ್ಲ, ಇದು ಚೇಂಜ್ನ ನೀವು ಕ್ರಿಯೇಟ್ ಮಾಡೋ ದಾರಿ. ಇದು ನಿಮ್ಮ ನೋವಿಗೆ ಎಂಡ್ ಅಲ್ಲ, ಇದು ನಿಮ್ಮ ಹೊಸ ಆರಂಭಕ್ಕೆ ನಿಶ್ಚಿತ. ಹಾಗಾಗಿ ನಿಮ್ಮ ಶಕ್ತಿನ ಗುರುತಿಸಿ, ನಿಮ್ಮ ಚೇಂಜ್ನ ಶುರು ಮಾಡಿ, ಹೊಸ ಜೀವನವನ್ನು ಪಡ್ಕೊಳ್ಳಿ. ಈ ವಿಡಿಯೋದ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಮಿಸ್ ಮಾಡದೆ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.